ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾವು ಕೋರ್ತಾ ಸ್ನೇಹಿತರೆ. ಬನ್ನಿ ಎಲ್ಲರೂ ಮಾಡೋಣ ಹ್ಯಾಪಿ ವಾರ, ಗುರುವಾರ, ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡಬೇಕಂತಂದರೆ ಮೊದಲು ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಧನ್ಯವಾದಗಳನ್ನು ಹೇಳಿ ನಾವು ಕಾರ್ಯಕ್ರಮವನ್ನು ಶುರು ಮಾಡೋದರಿಂದ ಆ ಕಾರ್ಯಕ್ರಮ ನಮಗೆಲ್ಲದರಲ್ಲಿ ಯಶಸ್ವಿ ಸಿಗುತ್ತೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಿಮಗೆ ಬಹಳ ಅಂದರೆ ಬಹಳ ಉಪಯೋಗಕಾರಿಯಾದಂಥ ವಸ್ತುವನ್ನು ತಂದಿದ್ದೀನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ನಮ್ಮ ದೇಹಕ್ಕೆ ಯಾವ ಅಂಗಾಂಗಕ್ಕೆ ಮತ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕಿಂತ ಮುಂಚೆ ಬನ್ನಿ ಸ್ನೇಹಿತರೆ ನಾವು ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಆನಂದ, ಸಂತೋಷ ಮತ್ತು ಆರೋಗ್ಯ ಅಂತ ಹೇಳ್ತಾ ಬನ್ನಿ ಪ್ರತಿನಿತ್ಯದಲ್ಲಿ ಇವತ್ತು ನಾವು ಶುರು ಮಾಡೋಣ ಸ್ನೇಹಿತರೆ. ಇವತ್ತು ನೋಡಿ ನಾವು ಧ್ಯಾನದಲ್ಲಿ ನಿಮಗೆ ಬಹಳ ಅಂದರೆ ಬಹಳ ಅನುಕೂಲವಾದದ್ದನ್ನು ಮತ್ತು ಏನೆಲ್ಲ ನಾವು ಧ್ಯಾನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗ್ತಾವೆ ಅಂತ ನಿಮ್ಮ ಜೊತೆ ತಿಳಿಸ್ತಾ ಮತ್ತು ನಾವು ಧ್ಯಾನದ ಬಗ್ಗೆ ಮಾತಾಡೋಣ. ಬನ್ನಿ ಸ್ನೇಹಿತರೆ, ಧ್ಯಾನ ನಾವು ಮೊದಲು ಧ್ಯಾನ ಮಾಡಬೇಕಂತಂದ್ರೆ ಸ್ನೇಹಿತರೆ, ಒಂದು ನಮಗೆ ನಿರ್ಮಲ ಪ್ರದೇಶವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಧ್ಯಾನವನ್ನು ಹೊಸದಾಗಿ ಶುರು ಮಾಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಈ ವಿಡಿಯೋ ನೋಡ್ಕೊಳ್ಳಿ. ಮತ್ತು ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ಮೆಂಬರ್ ಆಗಿ ಮತ್ತು ಧ್ಯಾನವನ್ನು ಕಲಿತು ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ, ಬನ್ನಿ ಈಗ ನಾವು ಧ್ಯಾನವನ್ನು ಮಾಡುವಾಗ ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಒಂದು ನಿರ್ಮಲ ಪ್ರದೇಶ ಅಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಆಗಬಾರ್ದಂಥ ಒಂದು ಜಾಗವನ್ನು ನಾವು ನೋಡಬೇಕಾಗುತ್ತದೆ. ನಮ್ಮ ಮನೆ ಸುತ್ತಮುತ್ತಲಾಗಲಿ ಮನೆಯಲ್ಲಾಗಲಿ ಮತ್ತು ನಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಆದಂಥ ಜಾಗ ನೋಡಿಕೊಂಡು ಅದಾದ ನಂತರ ಆ ಜಾಗದಲ್ಲಿ ನಾವು ನೇರವಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು ಸ್ನೇಹಿತರೆ. ಯಾಕೆಂತಂದರೆ ನಾವು ಕುಳಿತುಕೊಳ್ಳೋ ಜಾಗದಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳು ಅಂತಕ್ಕಂಥದ್ದು ಇರ್ತವೆ. ಸೊ ಅವುಗಳನ್ನು ನಾವು ತಡಿಬೇಕು ಮತ್ತು ನಮಗೆ ಪಾಸಿಟಿವ್ ಎನರ್ಜಿಗಳು ಬೇಕಂತಂದರೆ ನಾವು ಒಂದು ಧ್ಯಾನ ಮ್ಯಾಟ್ ಆಗಲಿ ಮತ್ತು ಒಂದು ವಸ್ತ್ರ ಆಗಲಿ ಇಲ್ಲ ಒಂದು ಚಾಪೆ, ಚೆನ್ನಾಗಿರೋ ಚಾಪೆಯನ್ನಾಗಲಿ ನಾವು ಅದನ್ನು ನೆಲದ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ಳೋದ್ರೆ ನಮಗೆ ಧ್ಯಾನದ ಎಲ್ಲ ಲಾಭಗಳು ಸಿಗ್ತವೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡತಕ್ಕಂಥದ್ದು ಮಾಡಬಾರ್ದು ಸ್ನೇಹಿತರೆ. ಸೊ ಇದು ಆಗಿತ್ತು ಮೊದಲನೇ ಸ್ಟೆಪ್ಪು. ಮತ್ತು ಸ್ಟೆಪ್ 2 ಇನ್ನೊಂದು ಏನಪ್ಪ ಅಂತಂದರೆ ನೋಡಿ, ನಾವು ಧ್ಯಾನವನ್ನು ಮಾಡುವಾಗ ನಮಗೆ ದೊರೆಯತಕ್ಕಂಥ ಲಾಭಗಳು ಏನೇನಂತ ಒಂದೊಂದಾಗಿ ನಾವು ಮಾತಾಡೋಕೆ ಹೋಗೋಣ. ನಾವು ಈಗ ಒಂದು ನಿರ್ಮಲ ಪ್ರದೇಶ ಅಂತ ತೊಗೊಂಡಿವಿ, ಅದಾದ ನಂತರ ಒಂದು ಮ್ಯಾಟ್ ಆಗಲಿ ಚಾಪ್ ಆಗಲಿ ನಾವು ತೊಗೊಂಡಿದ್ದೀವಿ ಮತ್ತು ಅದರ ಮೇಲೆ ಕೂತ್ಕೊಂಡು ನಾವೀಗ ಧ್ಯಾನವನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಬನ್ನಿ ಸ್ನೇಹಿತರೆ, ಧ್ಯಾನವನ್ನು ಶುರು ಮಾಡಬೇಕಂತಂದರೆ ಮೊದಲು ನಿಮಗೆ ಇದು ಆಸನ, ಸುಖಾಸನ ಮತ್ತು ದವಿತಾಸನ. ನಿಮಗೆ ನೆಲದ ಮೇಲೆ ಕೂತ್ಕೊಳ್ಳುವಾಗ ನೀವು ಒಂದು ಚಾಪೆ ಅಥವಾ ಮ್ಯಾಟನ್ನು ಹಾಕೊಂಡು ಅದರ ಮೇಲೆ ಕೂತ್ಕೊಳ್ಳುವಾಗ ನಿಮಗೆ ಯಾವ ಥರ ಕೂತ್ಕೊಳ್ಳೋಕ್ಕೆ ಕಂಫರ್ಟ್ ಆಗುತ್ತೆ, ನಿಮಗೆ ಯಾವ ಥರ ನಿಮಗೆ ಸರಿ ಅನಿಸುತ್ತೆ, ನಿಮಗೆ ಯಾವುದು ಆರಾಮದಾಯಕವಾಗಿ ಕೂತ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ, ಆ ಅನುಕೂಲನ ನಾವು ನೋಡ್ಕೋಬೇಕಾಗತ್ತೆ. ಸೊ ನೀವು ನೋಡಿ, ಇದು ಇದು ಬಂದ್ಬಿಟ್ಟು ನಿಮಗೆ ದವತಿ ಮತ್ತು ಸುಖಾಸನ ಸ್ನೇಹಿತರೆ. ನಿಮ್ಗೆ ಯಾವುದು ಆಸನದಲ್ಲಿ ಕೂತ್ಕೋಬೇಕಾಗತ್ತೆ ಆ ಥರದಲ್ಲಿ ನೀವು ಕಂಫರ್ಟಾಗಿ ಕುಳಿತುಕೊಳ್ಳಿ. ಇದಾದ ನಂತರ ನೀವು ನಿಮಗೇನಾದರೂ ಕಾಲು ನೋವು, ಮೊಣಕಾಲು ನೋವು ಏನಾದರೂ ತೊಂದರೆ ಇದೆ ಅಂತಂದರೆ ನೀವು ಆರಾಮದಾಯಕವಾಗಿ ನೀವು ಒಂದು ಚೇರ್ ಮೇಲೆ ಕುಳಿತುಕೊಂಡು ಮತ್ತು ಸೊಂಟ ಏನಾದರೂ ನೋವಿದೆ ಅಂತಂದರೆ ಒಂದು ತಲೆದಿಂಬಿನ ಮುಖಾಂತರ ನೀವು ಎಷ್ಟಾಗತ್ತೋ ಅಷ್ಟು ಸೊಂಟವನ್ನು ನೇರ ಮಾಡಿಕೊಂಡು ಆರಾಮದಾಯಕವಾಗಿ ಧ್ಯಾನವನ್ನು ಮಾಡ್ಕೋಬೋದು ಸ್ನೇಹಿತರೆ. ಧ್ಯಾನಕ್ಕೆ ಯಾವುದೇ ಕಾರಣಕ್ಕೂ ಕೈ ಆಗಲಿ ಕಾಲಾಗಲಿ ತೊಂದರೆಗಳು ಆ ಥರದ್ದು ಯಾವುದು ಬರಲ್ಲ. ಅದಕ್ಕೆ ಮನಸ್ಸಿರಬೇಕು ಮತ್ತು ಏಕಾಗ್ರತೆ, ಗಮನ ಭಾಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಅದರಿಂದ ನೀವು ಯಾರಾದರೂ ಹೇಗಾದರೂ ಇದ್ದರೆ ನೀವು ಧ್ಯಾನವನ್ನು ಆರಾಮದಾಯಕವಾಗಲೇ ಮಾಡ್ಬೋದು ಸ್ನೇಹಿತರೆ. ಇದು ಭಾಳ ಮುಖ್ಯವಾಗುತ್ತೆ. ಸೊ ಈಗ ನಾವು ಧ್ಯಾನಕ್ಕೆ ಕುಳಿತುಕೋಬೇಕಂದ್ರೆ ನೋಡಿ, ಇದು ಉತ್ಸಾಸನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಸ್ನೇಹಿತರೆ. ಇದು ಬಂದು ಉತ್ಸಾಸನ ಮತ್ತು ಇದು ಚಿನ್ಮುದ್ರಾ ಸ್ನೇಹಿತರೆ. ಇದರಲ್ಲಿ ಕೂಡ ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೋ ಆ ಥರದಲ್ಲಿ ನೀವು ಆರಾಮದಾಯಕವಾಗಿ ಕುಳಿತುಕೋಬೋದು ಸ್ನೇಹಿತರೆ. ಸೊ ನೀವು ಆರಾಮದಾಯಕ ಕುಳಿತುಕೊಂಡು ಸೊಂಟವನ್ನು ನೇರವನ್ನು ಮಾಡಿಕೊಂಡು ನೋಡಿ, ಸೊಂಟ ನೇರವಾಗಿ ಮಾಡಿಕೊಂಡು ಆದ ನಂತರ ನೋಡಿ ನಾವು ಕಣ್ಣನ್ನು ಮುಚ್ಕೊಂಡು ಓಂಕಾರ ಅಂದರೆ ಸ್ನೇಹಿತರೆ, ಧ್ಯಾನಕ್ಕಿಂತ ಮುಂಚೆ ಧ್ಯಾನದ ಫೌಂಡೇಶನ್ ಎಂದು ಕರೆಯಲ್ಪಟ್ಟಲಾದಂಥ ಓಂಕಾರ ಮತ್ತು ಭ್ರಾಮರಿಯನ್ನು ನಾವು ಮಾಡಬೇಕು ಸ್ನೇಹಿತರೆ. ಈಗ ನಾನು ನಿಮಗೆ ಓಂಕಾರವನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಈಗ ನೋಡಿ, ಈಗ ನಾವು ಓಂಕಾರ ಮಾಡಬೇಕಂದ್ರೆ ಸೊಂಟವನ್ನು ನೇರ ಮಾಡಿ ಮತ್ತು ನಿಮಗೆ ಯಾವ ಆಸನ ಅನುಕೂಲ ಆಗುತ್ತೆ ಆಸನದಲ್ಲಿ ಕುಳಿತುಕೊಳ್ಳಿ. ತಾದ ನಂತರ ನಿಮಗೆ ಎಷ್ಟು ಉಸಿರು ಹೇಳ್ಕೊಳಕತ್ತಷ್ಟು ನಿಧಾನವಾಗಿ ಉಸಿರನ್ನು ತಗೊಂಡು ಓಂಕಾರವನ್ನು ಮಾಡತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ.
ಓ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಸ್ನೇಹಿತರೆ ಓಂಕಾರ. ಸೊ ಇದರಿಂದ ನಮಗೆ ಆಗುವ ಬೆನಿಫಿಟ್ಸ್ಗಳು ಅಂತಂದ್ರೆ ಕುತ್ತಿಗೆಯ ಕೆಳಭಾಗ ಎಲ್ಲಕ್ಕೆ ಸ್ಪರ್ಶವನ್ನು ಕೊಟ್ಟು ಮತ್ತು ನಮ್ಮ ಶ್ವಾಸಕೋಶಕ್ಕೆ ಇದು ವ್ಯಾಯಾಮ ಮಾಡಿಸತಕ್ಕಂಥದ್ದಾಗತ್ತೆ. ಅದರಿಂದ ನಿಮಗೆ ಉಸಿರಾಟದ ಏನಾದರೂ ತೊಂದರೆಗಳಂದ್ರೆ ನಿವಾರಣೆ ಆಗತಕ್ಕಂಥದ್ದು ಮತ್ತು ಎಲ್ಲಕ್ಕಿಂತ ಮೇನ್ ಆಗಿ ನಮಗೆ ಈ ಧ್ವನಿ ಪೆಟ್ಟಿಗೆ ಸ್ನೇಹಿತರೆ, ಧ್ವನಿಗೆ ಪೆಟ್ಟಿಗೆ ಏನಿದೆ ಅದರ ಪೂರ್ತಿ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಓಂಕಾರ ಮಾಡುತ್ತೆ ಸ್ನೇಹಿತರೆ. ನಿಮಗೇನೋ ಥೈರಾಯ್ಡ್ಗಳು ಅಂತಾರೆ ಮತ್ತು ಏನು ಸಮಸ್ಯೆ ಗಂಟಲಿನ ಸಮಸ್ಯೆ ಇದೆ ಅಂದರೂ ಅದು ನಿವಾರಣೆ ಮಾಡತಕ್ಕಂಥದ್ದಾಗತ್ತೆ. ಮತ್ತು ನೀವು ಸಿಂಗಿಂಗ್ ಮಾಡೋರಾಗಿರಲಿ, ಆ್ಯಂಕರಿಂಗ್ ಮಾಡೋದಾಗಿರಲಿ, ಪೇಪರ್ ಓದೋರಾಗಿರಲಿ ಮತ್ತು ನೀವು ಸ್ಕೂಲಲ್ಲಿ ಬೋಧನೆ ಟೀಚಿಂಗ್ ಮಾಡೋದಾಗಿರಲಿ, ಆಫೀಸ್ಗಳಲ್ಲಿ ಟೀಚಿಂಗ್ ಮಾಡೋದಾಗಿರಲಿ, ಸೊ ನಿಮಗೆ ಅನುಕೂಲ ಆಗಬೇಕಂತಂದ್ರೆ ಪ್ರತಿನಿತ್ಯ ಓಂಕಾರ 21 ಬಾರಿ ಮಾಡೋದ್ರಿಂದ ನಿಮ್ಮ ಧ್ವನಿ ಪೆಟ್ಟಿಗೆ ಆರೋಗ್ಯ ಇಂಪ್ರೂವ್ ಆಗತಕ್ಕಂಥದ್ದಾಗುತ್ತೆ. ಆವಾಗ ನಾವು ಮಾತಾಡೋ ಮಾತುಗಳು ಸ್ಪಷ್ಟವಾಗಿ ಬರ್ತವೆ. ನೀವು ಓದೋದಾಗಿರಲಿ, ಬರೋದಾಗಿರಲಿ, ಹಾಡೋದಾಗಿರಲಿ, ಮಾತಾಡೋದಾಗಿರಲಿ ಶಬ್ದಗಳೆಲ್ಲ ಸ್ಪಷ್ಟವಾಗಿ ಮಾಡತಕ್ಕಂಥದ್ದು ಮಾಡುತ್ತೆ. ನಮ್ಮ ರಾಗವನ್ನು ಇಂಪ್ರೂವ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಓಂಕಾರದಿಂದ ಇವೆಲ್ಲ ಬೆನಿಫಿಟ್ಸ್ ಇದೆ. ಅದರಿಂದ ಪ್ರತಿನಿತ್ಯ ನೀವು 21 ಬಾರಿ ಮಾಡೋದ್ರಿಂದ ನಿಮಗೆ ಅನುಕೂಲ. ಏನೋ 1 ದಿನ 2 ದಿನ ಮಾಡದೆ ರಾಗ ಇಂಪ್ರೂವ್ ಆಗುತ್ತೆ ಅಂದರೆ ಅದು ಆಗಲ್ಲ ಸ್ನೇಹಿತರೆ. ಪ್ರತಿನಿತ್ಯ ನೀವು ಮಾಡ್ತಾ ಬರಬೇಕು. ಅದರಿಂದ ಇವೆಲ್ಲ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಮತ್ತು ನೀವು ಇದನ್ನು ಅನುಭವಿಸಬಹುದು. ಸೊ ಇದು ಆಗಿತ್ತು ಓಂಕಾರದ ಬೆನಿಫಿಟ್ಸ್. ಈಗ ನೆಕ್ಸ್ಟ್ ಬನ್ನಿ ನಾವು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಭ್ರಾಮರಿಯನ್ನು ಮಾಡ್ಬೇಕಂತಂದ್ರೆ ನೋಡಿ ಸ್ನೇಹಿತರೆ, ಸೊಂಟವನ್ನು ಮೊದಲು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಆರಾಮದಾಯಕ ಕುಳಿತೋಗಿದ ನಂತರ ನೀವು ನೋಡಿ, ಇದು ಕೈ ಈ ಥರ ಇಟ್ಕೊಳ್ಳಿ. 3 ಬೆರಳನ್ನು ಹೀಗೆ ಮಡಚಿ ಮತ್ತು ಹೆಬ್ಬೆರಳನ್ನು ಮಧ್ಯದಲ್ಲಿ ಹಾಕಿ ಕಿರು ಬೆರಳನ್ನ ಅದ್ರ ಮೇಲೆ ಇದು ಮಾಡ್ಕೊಳ್ಳಿ. ಇದು ನಾವು ಶಂಖ ಮುದ್ರ ಅಂತ ಹೇಳ್ತೀವಿ ಸ್ನೇಹಿತರೆ. ಶಂಖ ಮುದ್ರನ ನಾವು ಶಂಖ ಮುದ್ರಾಸನದಲ್ಲಿ ಕುಳಿತುಕೊಂಡು ನೀವು ಭ್ರಾಮರಿಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಭಯ ಬೇಡ, ಆತಂಕ ಬೇಡ ಮತ್ತು ನೀವು ಧ್ಯಾನವನ್ನು ಮಾಡುವಾಗ ಒತ್ತಡವನ್ನು ಇರಬಾರ್ದು ಸ್ನೇಹಿತರೆ. ಮನಸ್ಸನ್ನು ಮೊದಲು ಹಗುರವಾಗಿ ಮಾಡಿಕೊಂಡು ಅದಾದ ನಂತರ ಧ್ಯಾನಗಳನ್ನು ಮಾಡಿಕೊಂಡ್ರೆ ನಿಮಗೆ ಭಾಳ ಅಂದರೆ ಭಾಳ ಅನುಕೂಲಗಳು ದೊರೆಯುತ್ತವೆ ಸ್ನೇಹಿತರೆ. ಸೊ ಮನಸ್ಸು ಮೊದಲು ಹಗುರ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ ಬನ್ನಿ, ಈಗ ನಾವು ಭ್ರಾಮರಿಯನ್ನು ಮಾಡೋಣ. ಮತ್ತು ನೀವು ಹೊಸದಾಗಿ ಶುರು ಮಾಡೋರು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನೀವು 5 ಸೆಕೆಂಡ್ ಆಗುತ್ತೋ, 10 ಸೆಕೆಂಡ್ ಆಗುತ್ತೋ, 15 ಸೆಕೆಂಡ್ ಆಗುತ್ತೋ ಆ ಥರ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಓಂಕಾರ ಭ್ರಾಮರಿಯನ್ನು ಮಾಡ್ಕೊಳ್ಳೋದನ್ನು ಮಾಡಿ ಸ್ನೇಹಿತರೆ. ಸೊ ನೀವು
ಭ್ರಮರಿಯನ್ನು ಮಾಡುವಾಗ ನಾವು ನಿಧಾನವಾಗಿ ಉಸಿರು ತಗೊಂಡು ಇದನ್ನು ಸ್ವಲ್ಪ ಪುಷ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಸೊ ಬನ್ನಿ ಈಗ ನೋಡಿ, ನಿಧಾನವಾಗಿ ಉಸಿರು ತಗೊಂಡು ಭ್ರಮರಿಯನ್ನು ಮಾಡತಕ್ಕಂಥದ್ದು ಮಾಡಿ. ಈಗ ಮುಗಿದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಉಜ್ಜಿಕೊಂಡು ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ನೋಡಿ ಎಷ್ಟು ಸಂತೋಷ ಮತ್ತು ಎಷ್ಟು ನೆಮ್ಮದಿ ಅನ್ಸುತ್ತಂದ್ರೆ ಮನಸ್ಸಿಗೆ ಸ್ನೇಹಿತರೆ. ಸೊ ಅದರಿಂದ ನಾನು ನಿಮಗೆ ಹೇಳ್ತೀನಿ, ಪ್ರತಿನಿತ್ಯ ನೀವು ಧ್ಯಾನವನ್ನು, ಓಂಕಾರ ಭ್ರಮರಿಯನ್ನು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಎಲ್ಲ ಇರೋ ಅಂಗಾಂಗಗಳಿಗೆ ಆರೋಗ್ಯವಾಗಿ ಇರಿಸ್ಬೋದು. ಮತ್ತು ನೀವು ಮಾಡೋ ಆ ಧ್ಯಾನದ ದಿನ ಇಡೀ ದಿನ ಸಂತೋಷದಿಂದ ಮತ್ತು ನಿಮ್ಮ ಕೆಲಸಗಳು ಕೂಡ ಅಷ್ಟೇ ಸ್ವಚ್ಛವಾಗಿ ನೀಟಾಗಿ ಆಗ್ತಾವಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಯಾಕಂತಂದರೆ ಧ್ಯಾನ ಮಾಡೋದ್ರಿಂದ ನಮಗೆ ಮೊದಲನೇದಾಗಿ ಸಿಗೋದು ಏಕಾಗ್ರತೆ ಸ್ನೇಹಿತರೆ, ಮತ್ತು ಇದೇನೋ ಕಾನ್ಸಂಟ್ರೇಷನ್ ನಮಗೆ ಸಿಗುತ್ತೆ. ಸೊ ಯಾವಾಗ ಮತ್ತು ನಮ್ಗೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಎರಡು ನಮ್ಮ ಮನಸ್ಸಿಗೆ, ನಮ್ಮ ಮೆದುಳಿಗೆ ಅದು ಲಭ್ಯವಾಗುತ್ತೋ ಆವಾಗ ನಾವು ಏನು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಕೆಲಸದ ಮೇಲೆ ಗಮನ ಹರಿಸೋದನ್ನು ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಕೆಲಸಕ್ಕೆ ಯಾವುದೇ ಥರ ತೊಂದರೆ ಬರಲ್ಲ ಮತ್ತು ಆ ಕೆಲಸ ಹೇಗೆ ಮಾಡಬೇಕನ್ನೋ ಪ್ಲಾನು ನಮಗೆ ಈ ಧ್ಯಾನ ಪ್ರತಿನಿತ್ಯ ಮಾಡೋದ್ರಿಂದ ಹೊಸ ಹೊಸ ಯೋಚನೆಗಳನ್ನು ಕೊಡತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ಭ್ರಮರಿಯನ್ನು ಮಾಡಿದ್ವಿ ನೋಡಿ ಸ್ನೇಹಿತರೆ. ಶಂಖಮುದ್ರದಿಂದ ನಾವು ಭ್ರಮರಿಯನ್ನು ಮಾಡೋದ್ರಿಂದ ನಮಗೆ ಸಿಗೋ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಕುತ್ತಿಗೆಯ ಮೇಲ್ಭಾಗ
ಅಂದರೆ ನಮ್ಮ ಮೆದುಳಾಗಿರ್ಬೋದು, ತಲೆ, ಕಣ್ಣು, ಮೂಗು, ಬಾಯಿ, ಹಲ್ಲು, ಕಿವಿ ಮತ್ತು ಇವೆಲ್ಲವನ್ನು ಅದು ವೈಬ್ರೇಟ್ ಮಾಡತಕ್ಕಂಥದ್ದು ಮಾಡುತ್ತೆ. ಅವಾಗ ಏನಾಗುತ್ತೆ, ಅರ್ಧ ತಲೆನೋವಾಗಿರ್ಬೋದು, ನಿಮಗೆ ಮೈಗ್ರೇನ್ ಆಗಿರತಕ್ಕಂಥದ್ದು ಮತ್ತು ನಿದ್ರೆ ಬರ್ತಾ ಇಲ್ಲ ನನಗೆ ಅನ್ನೋರು, ಎಷ್ಟೇ ಕೆಲವೊಬ್ಬರಿಗೆ ರಾತ್ರಿ 1 ಗಂಟೆ 2 ಗಂಟೆ 12 ಗಂಟೆ ಮೇಲಾದರೂ ನಿದ್ದೆ ಬರಲ್ಲ. ಅವರಿಗೆ ಇದು ಬಹಳ ಅಂದರೆ ಬಹಳ ರಾಮಬಾಣ ಅಂತಲೇ ನಾವು ಕರಿಬೋದು ಸ್ನೇಹಿತರೆ. ಪ್ರತಿನಿತ್ಯ ನೀವು ಹೊಸದಾಗಿ ಶುರು ಮಾಡೋರು 11 ಬಾರಿ ನೀವು ಭ್ರಾಮರಿಯನ್ನು ಮಾಡಿ ಸ್ನೇಹಿತರೆ. ಅದಾದ ನಂತರ ನೀವು ಒಂದು 2 ರಿಂದ 3 ತಿಂಗಳು 11 ಬಾರಿ ಮಾಡಿ, ಅದಾದ ನಂತರ 21 ಬಾರಿ ಮಾಡಿ ಸ್ನೇಹಿತರೆ. ಯಾಕೆಂತಂದರೆ ಮೊದಲನೇದಾಗಿ ನೀವು ಸೆಟ್ ಆಗಬೇಕಾದಾಗಿ ನೀವು ಪ್ರತಿನಿತ್ಯ 11 ಬಾರಿ 11 ಮಾಡ್ಕೊಂಡ್ರೆ ನಿಮಗೆ ಅದು ಸೆಟ್ ಆಗುತ್ತೆ. ಸೊ ಅದಾದ ನಂತರ ನೀವು 21 ಬಾರಿ ಮಾಡ್ಕೋಬೋದು ಸ್ನೇಹಿತರೆ. ಅದರಿಂದ ನೀವು ಭಾಳ ಅಂದರೆ ಭಾಳ ಬೆನಿಫಿಟ್ಗಳನ್ನು ಪಡ್ಕೋಬೋದು. ಮತ್ತು ಓದೋ ಮಕ್ಕಳಿಗಂತೂ ಭಾಳ ಅಂದರೆ ಭಾಳ ಒಳ್ಳೆಯದು ಸ್ನೇಹಿತರೆ. ಇದು ಬಂದುಬಿಟ್ಟು ನೀವು 8 ರಿಂದ 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀವು ಇದರ ಓಂಕಾರ ಭ್ರಮರಿ ರಿಲ್ಯಾಕ್ಸನ್ನು ನೀವು ತಿಳಿಸ್ತಾ ಬರ್ತಿದ್ದೀರ ಅಂದರೆ ಅವರಿಗೆ ಓದುವಾಗ ಜ್ಞಾಪಕ ಶಕ್ತಿ ಮತ್ತು ಅವರಿಗೆ ಚೆನ್ನಾಗಿ ನಿದ್ದೆ ಮಾಡತಕ್ಕಂಥದ್ದು ಮತ್ತು ಮೆದುಳು ಮೇಯ್ನಾಗಿ ಭಾಳ ನಮ್ಗೆ ಏನೇ ಒಂದು ಕೆಲಸ ಬೇಕಂತಂದರೆ ಯೋಚನೆ ಮಾಡತಕ್ಕಂಥದ್ದು ಮೆದುಳು. ಸೊ ಅದರ ಏನು ಮೆಮೊರಿ ಪವರನ್ನು ಹೆಚ್ಚಿಸತಕ್ಕಂಥದ್ದು. ಅಂದರೆ ಅವರು ಬರೆಯೋದಾಗಲಿ, ಓದೋದಾಗಲಿ, ಮಾತಾಡೋದಾಗಲಿ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡತಕ್ಕಂಥದ್ದು ಭ್ರಮರಿ ಮಾಡುತ್ತೆ ಸ್ನೇಹಿತರೆ. ಸೊ ಇದನ್ನು ಪ್ರತಿನಿತ್ಯ ಮಾಡ್ಕೊಳ್ಳಿ ಮತ್ತು ನಮಗೆ ನೀವೇನು ಓದ್ತಿರೋ ಮತ್ತು ನೀವೇನು ಮಾತಾಡ್ತಿರೋ ಅಥವಾ ಏನಾದರೂ ಬರಿತಿರೋ, ಸೊ ಇವುಗಳೆಲ್ಲನೂ ನೀವು ಮೆಮೊರಿ ಇಟ್ಕೋಬೇಕು. ಮತ್ತು ನಮ್ಮ ಕೆಲಸದ ಇಡೀ ದಿನದ ಕೆಲಸಗಳು ಏನಾದರೂ ಪ್ಲಾನ್ ಮಾಡೋದಿದೆ ನಮಗೆ ಪ್ರತಿಯೊಬ್ಬರಿಗೆ ನೆನಪಿನ ಶಕ್ತಿ ಬಹಳ ಮುಖ್ಯ. ಸೊ ಅದರಿಂದ ಓಂಕಾರ ಭ್ರಮರಿಯನ್ನು ಮಾಡಿ ಸ್ನೇಹಿತರೆ. ಸೊ ಬನ್ನಿ ಈಗ ಓಂಕಾರ ಮತ್ತು ಭ್ರಮರಿಯನ್ನು ನಾವು ಮಾಡಿದ್ದೀವಿ. ಓಂಕಾರ ಭ್ರಮರಿ ಮಾಡಿದ ನಂತರ ನಮ್ಮ ದೇಹ ಅದು ದಣಿದಿರುತ್ತೆ. ಸೊ ಅದಕ್ಕೆ ನಮ್ಮ ದೇಹಕ್ಕೆ ಟಯರ್ಡ್ ಆಗಿರುತ್ತೆ. ಸೊ ಅದನ್ನು ನಾವು ಶಾಂತಗೊಳಿಸಬೇಕು, ರಿಲ್ಯಾಕ್ಸನ್ನು ಮಾಡಬೇಕಂತಂದರೆ ನಾವು ಧ್ಯಾನ ಮಾಡಬೇಕು ಸ್ನೇಹಿತರೆ. ಧ್ಯಾನ ಹೇಗೆ ಮಾಡಬೇಕು ಮತ್ತು ಧ್ಯಾನ ಎಂದರೇನು ಸ್ನೇಹಿತರೆ? ಧ್ಯಾನ ಅಂದರೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು. ಸೊ ಧ್ಯಾನದಿಂದ ಅಸಾಧ್ಯವನ್ನು ಸಾಧ್ಯ ಮಾಡತಕ್ಕಂಥದ್ದು ಶಕ್ತಿ ನಮಗೆ ಧ್ಯಾನ ಕೊಡುತ್ತೆ. ಸೊ ಆ ಧ್ಯಾನ ನಾವು ಹೇಗೆ ಮಾಡಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಧ್ಯಾನವನ್ನು ಮಾಡೋಣ. ಧ್ಯಾನದಲ್ಲಿ ಕೂತ್ಕೊಳ್ಳೋಣ. ಸೊ ನೋಡಿ ಸ್ನೇಹಿತರೆ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ನೀವು ಹಾಸನ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲೇ ಕೂತ್ಕೊಂಡಿದ್ದಲ್ಲ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಮತ್ತು ನೋಡಿ, ಧ್ಯಾನ ಮಾಡಬೇಕಂತಂದರೆ ಸೊಂಟ ಮೊದಲು ನೇರವಾಗಿ ಮಾಡ್ಕೊಳ್ಳಿ ಮತ್ತು ನೀವು ಧ್ಯಾನ ಮಾಡುವಾಗ ಕಣ್ಣನ್ನು ಮೊದಲು ಮುಚ್ತೀವಿ ಸ್ನೇಹಿತರೆ. ನಾವು ಕಣ್ಣನ್ನು ಮುಚ್ಚುವಾಗ ನಮಗೆ ಯೋಚನೆ ಬರೋದು ಶುರು ಆಗ್ತವೆ ಸ್ನೇಹಿತರೆ. ಅಂದರೆ ನಾವೇನಾದರೂ ಕೆಲಸಗಳು ಮಾಡೋದಾಗಿರಲಿ ಅಥವಾ ಎಲ್ಲಾದರೂ ಹೋಗೋದಾಗಿರಲಿ, ಏನಾದ್ರು ನೋಡೋದಾಗಿರಲಿ, ಏನಾದ್ರು ತಿನ್ನೋದು, ಆ ಥರ ನಮ್ಮ ಮನಸ್ಸು ಭಾಳ ಅಂದರೆ ಭಾಳ ಚಂಚಲವಾಗಿರುತ್ತೆ ಸ್ನೇಹಿತರೆ. ಆ ಮನಸ್ಸನ್ನು ನಾವು ಕಂಟ್ರೋಲಾಗಿ ಇಟ್ಕೋಬೇಕು. ಅಂದರೆ ಪ್ರತಿನಿತ್ಯ ನಾವು ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ನೋಡಿ, ಧ್ಯಾನವನ್ನು ಮಾಡಬೇಕಂತಂದರೆ ಮೊದಲು ನಿಮ್ಮ ಆಸನದಲ್ಲಿ ಕೂತ್ಕೊಂಡು ಕಣ್ಣನ್ನು ಮುಚ್ಚಬೇಕಾಗತ್ತೆ. ಕಣ್ಣನ್ನು ಮುಚ್ಚಿದ ತಕ್ಷಣ ಬರೋ ಯೋಚನೆಗೆ ನಾವು ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ಉತ್ತರವನ್ನು ನೀಡಬಾರ್ದಂದ್ರೆ ನಾವೇನು ಮಾಡಬೇಕು? ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಹೇಳಬೇಕು, ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಧ್ಯಾನದಿಂದ ನನಗೆ ದೊರೆಯುವ ಬೆನಿಫಿಟ್ಸ್ಗಳು, ಲಾಭಗಳು ಅಂದರೆ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಏಕಾಗ್ರತೆ, ಭಯ, ಆತಂಕ ಮತ್ತು ಇವುಗಳನ್ನೆಲ್ಲ ದೂರ ಮಾಡಿ ನಾವು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಇಡೀ ದಿನ ಆನಂದ ಮತ್ತು ಸಂತೋಷದಿಂದ ಇರಲಿಕ್ಕೆ ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ನಮ್ಮ ಮನಸ್ಸಿಗೆ ಹೇಳಬೇಕು ಸ್ನೇಹಿತರೆ. ಅದಾದ ನಂತರ ನೋಡಿ, ನಾವು ಈಗ ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಭಾಗಗಳನ್ನು ಒಮ್ಮೆ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ಅಡಿಯಿಂದ ಮುಳುಗಿ ಅಂದರೆ ತಲೆಯಿಂದ ಕಾಲಿನವರೆಗೆ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರೋದನ್ನು ನಾವು ಈಗ ಮಾಡಬೇಕು ಸ್ನೇಹಿತರೆ. ಹೇಗಪ್ಪ ಅಂತಂದರೆ ಅದು ನೋಡಿ, ನಮ್ಮ ಮನಸ್ಸಲ್ಲೇ ನಾವು ಅನ್ಕೋಬೇಕು, ನಮ್ಮ ತಲೆಯ ಕೂದಲು ಹೇಗಿದೆ, ಸೊ ಮತ್ತು ಹಣೆ ಹೇಗಿದೆ, ಕಣ್ಣು ಹೇಗಿದೆ, ಅದನ್ನೆಲ್ಲ ನಾವು ಒಂದೊಂದಾಗಿ ಊಹೆ ಮಾಡ್ಕೊಂತ ಬರಬೇಕು ಸ್ನೇಹಿತರೆ. ನಿಧಾನವಾಗಿ ಮಾಡಿ ಮತ್ತು ನೀವು ಧ್ಯಾನದಲ್ಲಿ ಕುಳಿತುಕೊಂಡು ಯೋಚನೆಗಳಿಗೆ ಯಾವುದೇ ಕಾರಣಕ್ಕೂ ಉತ್ತರವನ್ನು ನೀಡಬಾರದು. ನಾನೇನು ಹೇಳ್ತಾ ಇದ್ದೀನಿ ಅವುಗಳನ್ನು ಒಂದೊಂದಾಗಿ ಮಾಡ್ಕೊಂತ ಬರಬೇಕು ಸ್ನೇಹಿತರೆ. ಸೊ ಈಗ ನೋಡಿ, ನಮ್ಮ ತಲೆ ಕೂದಲು ಹೀಗಿದೆ, ಹಣೆ, ಮೂಗು, ಕಣ್ಣು,
ಕಣ್ಣು ರೆಪ್ಪೆ, ಬಾಯಿ, ಹಲ್ಲು ಮತ್ತು ಕುತ್ತಿಗೆ, ಭುಜ ಈ ಥರ ಒಂದೊಂದಾಗಿ ನಿಧಾನವಾಗಿ ಗುರ್ತಿಸ್ಕೊಂಡು ಬರತಕ್ಕಂಥದ್ದು ಮಾಡಿ ಸ್ನೇಹಿತರೆ. ಭುಜ ಆಯಿತು ಮತ್ತು ಎದೆ ಭಾಗ, ಹೊಟ್ಟೆ ಭಾಗ, ಬೆನ್ನು, ಸೊಂಟ, ತೊಡೆ ಭಾಗ, ಮೊಣಕಾಲು ಈ ಥರ ಕಾಲು ಬೆರಳುಗಳು, ಕೈ ಬೆರಳು ಈ ಥರ ಒಂದು ಕಡೆಯಿಂದ ನಿಧಾನವಾಗಿ ಒಂದೊಂದಾಗಿ ಗುರ್ತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಮ್ಮ ದೇಹದಲ್ಲಿರೋ ಭಾಗಗಳನ್ನು ಪ್ರತಿನಿತ್ಯ ಒಮ್ಮೆ ನಾವು ಅವುಗಳನ್ನು ಗುರುತಿಸ್ಕೊಂಡು ಬರೋದರಿಂದ ಸ್ನೇಹಿತರೆ, ಅವುಗಳಲ್ಲಿ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಯಾವುದಾದರೂ ಅಂಗಾಂಗಕ್ಕೆ ಅನಾರೋಗ್ಯದ ತೊಂದರೆ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಧ್ಯಾನ ಮಾಡುವಾಗ ಒಮ್ಮೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ಗುರುತಿಸಬೇಕು. ನಿಧಾನವಾಗಿ ಗುರುತಿಸ್ಕೊಂಡು ಬನ್ನಿ. ಇದಾದ ನಂತರ ಸ್ನೇಹಿತರೆ, ನಾವು ನಮ್ಮ ದೇಹದಲ್ಲಿರೋ ಭಾಗಗಳನ್ನು ಉರಿಸಿದ ನಂತರ ಸೊಂಟ ಬಗ್ಗಿರುತ್ತೆ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಈಗ ನಮ್ಮ ಮೂಗಿನ ಮೇಲೆ ಗಮನವನ್ನು ಇರಿಸಿ. ಮೂಗು ನೋಡಿ ನಿಧಾನವಾಗಿ ಉಸಿರಾಡ್ತಾ ಇರುತ್ತೆ ಸ್ನೇಹಿತರೆ. ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ. ಮೂಗು ನೋಡಿ ನಿಧಾನವಾಗಿ ಉಸಿರಾಡ್ತಾ ಇದೆ. ಮತ್ತು ಸ್ನೇಹಿತರೆ, ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳಲ್ಲಿ ಯಾವ ಅಂಗಾಂಗಕ್ಕೆ ಆರೋಗ್ಯದ ಸಮಸ್ಯೆ ಇದೆಯೋ ಆ ಅಂಗಾಂಗವನ್ನು ಒಮ್ಮೆ ನೆನಪಿಟ್ಟುಕೊಂಡು ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ ಸ್ನೇಹಿತರೆ. ನಿಧಾನವಾಗಿ ಉಸಿರಾಡ್ತಾ ಇರಬೇಕು ಮತ್ತು ಯಾವ ಭಾಗಕ್ಕೆ ನಮ್ಮ ಅಂಗಾಂಗಗಳಿಗೆ ಯಾವಕ್ಕೆ ಭಾಗಕ್ಕೆ ಆರೋಗ್ಯದ ಸಮಸ್ಯೆ ಇದೆ ಅದನ್ನು ನೆನಪಲ್ಲಿಟ್ಕೊಂಡು ನಿಧಾನವಾಗಿ ಉಸಿರಾಡತಕ್ಕಂಥದ್ದು ಮಾಡಿ ಸ್ನೇಹಿತರೆ. ಅದನ್ನು ಶಾಂತಗೊಳಿಸಬೇಕು. ನಿಧಾನವಾಗಿ ಅದನ್ನು ನೆನಪಲ್ಲಿಟ್ಟುಕೊಂಡು ನಿಧಾನವಾಗಿ ಮೂಗಿನ ಉಸಿರಾಟ ಮಾಡಿ. ಉಸಿರಾಟದ ಮೇಲೆ ಗಮನ ಇರಿಸಬೇಕು. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬಾರದು. ಮನಸ್ಸನ್ನು ಹಗರ ಮಾಡ್ಕೋಬೇಕು. ಒತ್ತಡವನ್ನು ಹೀರಬಾರದು. ಬರೋ ಯೋಚನೆಗಳಿಗೆ ಉತ್ತರವನ್ನು ನೀಡಬಾರದು. ನಮ್ಮ ದೇಹದಲ್ಲಿ ಯಾವುದಾದರೂ ಅಂಗಾಂಗಕ್ಕೆ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಆ ಅಂಗಾಂಗವನ್ನು ನೆನಪಲ್ಲಿಟ್ಟುಕೊಂಡು ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನ ಇರಿಸೋದನ್ನು ಮಾಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು 10 ನಿಮಿಷ ಮಾಡ್ತಾಯಿದ್ರು, 15 ನಿಮಿಷ ಮಾಡ್ತಾಯಿದ್ರು, 30 ನಿಮಿಷ ಮಾಡ್ತಾಯಿದ್ರು, ಸಮಯವನ್ನು ಮುಗಿದಾದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮವಾಗಿ ಕಣ್ಣನ್ನು ತೆರೆಯಬೇಕು ಸ್ನೇಹಿತರೆ. ಸೊ ಇದು ರಿಲ್ಯಾಕ್ಸೇಷನ್ ಅಂದರೆ ಧ್ಯಾನ. ನೋಡಿ, ನಾವು ಏನು ಮಾಡ್ತೀವಿ, ಮೊದಲನೇದಾಗಿ ಕಣ್ಣನ್ನು ಮುಚ್ತೀವಿ ಧ್ಯಾನ ಮಾಡುವಾಗ. ಆವಾಗ ನಮಗೆ ಯೋಚನೆಗಳು ಬರ್ತವೆ. ಆ ಯೋಚನೆಗಳಿಗೆ ನಾವು ಉತ್ತರವನ್ನು ನೀಡೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ಮನಸ್ಸಿನ ಜೊತೆ ನಮ್ಮ ದೇಹದ ಜೊತೆ ಮನಸ್ಸು ಕೂಡ ಒಂದುಗೂಡಿಸೋತಕ್ಕಂಥದ್ದು ಮಾಡುತ್ತೆ. ಮನಸ್ಸು ಮತ್ತು ದೇಹ ಎರಡು ಒಂದುಗೂಡಿಸೋತಕ್ಕಂಥದ್ದು ಪ್ರತಿನಿತ್ಯ ನೀವು 15ರಿಂದ
30 ನಿಮಿಷದವರೆಗೆ ನೀವು ಮಾಡ್ತಾ 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 ಬಂದರೆ ನಿಮ್ಮ ಮನಸ್ಸೇನಾಗತ್ತೆ ನಿಮ್ಮ ಕಂಟ್ರೋಲಕ್ಕೆ ನಿಮ್ಮ ಹಿಡಿತಕ್ಕೆ ಬರೋತಕ್ಕಂಥದ್ದು ಆಗತ್ತೆ. ಸೊ ಯಾವಾಗ ಇದು ಹಿಡಿತಕ್ಕೆ ಬರೋತಕ್ಕಂಥದ್ದು ಆಗತ್ತೆ ಆವಾಗ ನಿಮಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ಏಕಾಗ್ರತೆಯರು ಬೆಳೆಯತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ನಿಮಗೆ ಯಾವಾಗ ಏಕಾಗ್ರತೆ ಆತ್ಮಸ್ಥೈರ್ಯ ಬರುತ್ತೋ ಅವಾಗ ನೀವೇನು ಮಾಡ್ತೀರಾ, ಆ ದಿನ ಆನಂದ ಮತ್ತು ಸಂತೋಷ ಮತ್ತು ನೀವು ಮಾಡೋ ಕೆಲಸಗಳ ಮೇಲೆ ಗಮನ ಬಹಳ ಅಂದರೆ ಬಹಳ 100% ಆ ಗಮನ ಇರಬೇಕಂದ್ರೆ 200% ಅದ್ರ ಮೇಲೆ ಗಮನ ಹೋಗತಕ್ಕಂಥದ್ದು ಮಾಡುತ್ತೆ. ಮತ್ತು ನೀವು ಭ್ರಾಮರಿ ಮತ್ತು ಓಂಕಾರ ಮಾಡೋದ್ರಿಂದ ನಿಮ್ಮ ಗಂಟಲು ಆರೋಗ್ಯ ಆಯಿತು, ಮತ್ತು ಭ್ರಾಮರಿ ಮಾಡೋದ್ರಿಂದ ನಿಮಗೆ ನಿದ್ರೆಹೀನತೆ ಇರತಕ್ಕಂಥದ್ದು ಮತ್ತು ನೆನಪಿನ ಶಕ್ತಿ ಜಾಸ್ತಿ ಆಗೋತಕ್ಕಂಥದ್ದಾಗತ್ತೆ. ಆವಾಗ ಏನಾಗುತ್ತೆ, ಇವುಗಳೆಲ್ಲ ಸೇರುವಾಗ ನೀವು ಮಾಡೋ ಕೆಲಸಗಳು ನೀಟಾಗತ್ತೆ ಮತ್ತು ನಿಮಗೆ ಹೊಸ ಹೊಸ ಯೋಚನೆಗಳು ಬರೋತಕ್ಕಂತಾಗತ್ತೆ. ಕೆಟ್ಟ ಯೋಚನೆಗಳೆಲ್ಲ ಡಿಲೀಟ್ ಮಾಡಿಬಿಟ್ಟು ಹೊಸ ಹೊಸ ಯೋಚನೆಗಳನ್ನು ಬರೋತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಸೊ ಇವೆಲ್ಲ ನೀವು ಪಡೆಯಬೇಕಂತಂದರೆ ದಯವಿಟ್ಟು ಪ್ರತಿನಿತ್ಯ 15ರಿಂದ 30 ನಿಮಿಷ ಆರಾಮವಾಗಿ ನೀವು ಮನೆಯಲ್ಲಿ ಕೂತುಕೊಂಡು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಮತ್ತು ಈ ಧ್ಯಾನದಿಂದ ನೀವು ನೀವು ಶುರು ಮಾಡಿ ನೀವು ಇದನ್ನು ಅನುಭವಿಸಿ ನಿಮಗೆ ಚೆನ್ನಾಗಿದೆ, ನಿಮಗೆ ಅನುಕೂಲ ಆಗ್ತಿದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರಿಗೆ ಇದನ್ನು ಧ್ಯಾನವನ್ನು ಮಾಡಿಸಿ ಸ್ನೇಹಿತರೆ. ಯಾಕೆ ನಾನು ಇದನ್ನು ಪದೇ 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 ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನೀವು ಬಹಳ ಅಂದರೆ ಬಹಳ ಕೆಲಸಗಳು ಅದು ಇದು ಮಾಡಬೇಕು, ಮಕ್ಕಳ ಜವಾಬ್ದಾರಿ, ತಂದೆ ತಾಯಿ ಜವಾಬ್ದಾರಿ, ಅಣ್ಣ ತಮ್ಮಂದಿರ ಜವಾಬ್ದಾರಿ, ಅಕ್ಕ ತಂಗಿಯರ ಜವಾಬ್ದಾರಿ, ಈ ಥರ ನಮ್ಗಳಿಗೆಲ್ಲ ಜವಾಬ್ದಾರಿ 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 ಬಂದು ಮತ್ತು ಆ ಜವಾಬ್ದಾರಿಗೋಸ್ಕರ ನಾವು ಕೆಲಸನ ಮಾಡ್ತಾ ಮಾಡ್ತಾ ಏನು ಮಾಡ್ತೀವಿ, ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನೇ ನಾವು ಮರ್ತೋಗ್ಬಿಡ್ತೀವಿ, ನಮ್ಮ ದೇಹವನ್ನೇ ಮರ್ತೋಗ್ಬಿಡ್ತೀವಿ, ನಮ್ಮ ದೇಹದ ಆರೋಗ್ಯವನ್ನೇ ನಾವು ಮರ್ತೋಗ್ಬಿಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಆರೋಗ್ಯದ ಸಮಸ್ಯೆಗಳು ಬರತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ನಿಮ್ಮ ಕೆಲಸದ ಜೊತೆ ನಿಮ್ಮ ಜವಾಬ್ದಾರಿಯ ಜೊತೆ ನೀವು ಪ್ರತಿನಿತ್ಯ ಮಿತವಾಗಿ 15ರಿಂದ 30 ನಿಮಿಷ ಧ್ಯಾನವನ್ನು ವ್ಯಾಯಾಮವನ್ನು ನೀವು ಮಾಡಿಕೊಂಡ್ರೆ ಆ ಇಡೀ ದಿನ ನಿಮ್ಮ ಕೆಲಸದ ಜೊತೆ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ಇಟ್ಕೋಬೋದು ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ 15ರಿಂದ 30 ನಿಮಿಷ ಧ್ಯಾನ ಮಾಡಿ ಆರೋಗ್ಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ಧ್ಯಾನ ಈ ಎಪಿಸೋಡಲ್ಲಿ. ಸೊ ಇವತ್ತು ನಾನು ನಿಮಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತ ಏನು ಹೇಳ್ತೀನಿ, ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ನಿಮಗೆ ಹೊಸ ಹೊಸ ಆರೋಗ್ಯದ ಟಿಪ್ಸ್ಗಳನ್ನು ನಾನು ಹೇಳತಕ್ಕಂಥದ್ದಾಗ್ತಿದೆ. ಮತ್ತು ನಾನು ಇವತ್ತು ತಂದಿರೋದು ನೋಡಿ ಸ್ನೇಹಿತರೆ, ಇದು ನೀವು ಪ್ರತಿನಿತ್ಯ ನೀವು ಬಳಸತಕ್ಕಂಥದ್ದಾಗಿರ್ಬೋದು. ಇದು ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ನನಗೆ ಗೊತ್ತಿಲ್ಲ ಅನ್ನೋ ಥರ ಇಲ್ಲ. ಆದರೆ ಇದರಲ್ಲಿ ಇರತಕ್ಕಂಥ ಕೆಲವೊಂದು ಅಂಶಗಳು, ಮಿನರಲ್ಗಳು, ಪೋಷಕಾಂಶಗಳ ಬಗ್ಗೆ ನಾವು ತಿಳ್ಕೋಬೇಕು. ಕೆಲವರಿಗೆ ಮಾಹಿತಿ ಇದ್ರ ಬಗ್ಗೆ ಗೊತ್ತಿರುತ್ತೆ ಮತ್ತು ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ ಅವರು ದಯವಿಟ್ಟು ತಿಳ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ನಾವು ಈ ಬಾಳೆಹಣ್ಣು ಅಂದರೆ ಬಾಳೆಹಣ್ಣು ಅಂತಂದರೆ ನಮಗೆಲ್ಲರಿಗೂ ಗೊತ್ತು ಮತ್ತು ಎಲ್ಲ ಕಡೆ ಸಿಗೋತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ನಾನೇನು ಹೇಳ್ತೀನಿ, ಧ್ಯಾನದ ಜೊತೆ ಒಳ್ಳೆಯ ಆರೋಗ್ಯ ಇರಬೇಕಂದ್ರೆ ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಯಾವ ಆಹಾರ ತಿಂದರೆ ಯಾವ ಅಂಗಾಂಗಗಳಿಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈಗ ಕಾಮನ್ ಆಗಿ ನೀವೆಲ್ಲರೂ ಏನಂತೀರ, ಬಾಳೆಹಣ್ಣು ಅಂದರೆ ತಿನ್ಬೋದಪ್ಪ, ಇದು ಯಾವಾಗ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಆದರೆ ಇದರಲ್ಲಿರೋ ಅಂಶಗಳು, ಇದರಲ್ಲಿರೋ ವಿಟಮಿನ್ಸ್ಗಳು ಮತ್ತು ಇದು ತಿನ್ನೋದ್ರಿಂದ ಏನು ಲಾಭ ದೊರೆಯುತ್ತದೆ ಮತ್ತು ಯಾವ ಅಂಗಾಂಗಕ್ಕೆ ಲಾಭ ದೊರೆಯುತ್ತದೆ ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ಇದನ್ನು ತಿಳ್ಕೋಬೇಕು. ನಾನು ತಿಳಿಸ್ಕೊಡ್ತಿರಕ್ಕಂಥ ಪ್ರತಿಯೊಂದು ದವಸ ಧಾನ್ಯಗಳಾಗಿರಲಿ, ತರಕಾರಿ ಹಣ್ಣುಗಳಾಗಿರಲಿ, ಸೊ ಇವುಗಳನ್ನು ನೀವು ಪ್ರತಿನಿತ್ಯ ಯಾವುದು ಬಳಸಬೇಕು. ಉದಾಹರಣೆ, ನಿಮಗೇನಾದರೂ ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಯಾವ ಪದಾರ್ಥನ ತಗೋಬೇಕು, ಯಾವ ಪದಾರ್ಥನ ತಗೋಬಾರ್ದು ಅನ್ನೋದನ್ನು ನಾವು ತಿಳುವಳಿಕೆಯನ್ನು ಮಾಡ್ಕೋಬೇಕು ಸ್ನೇಹಿತರೆ. ಸೊ ಅದರಿಂದ ಬನ್ನಿ ಇವತ್ತು ನಾವು ಬಾಳೆಹಣ್ಣಿನ ಬಗ್ಗೆ ಮಾತಾಡೋಣ. ಬಾಳೆಹಣ್ಣು ಅಂತಂದರೆ ಸ್ನೇಹಿತರೆ, ಎಲ್ಲರಿಗೆ ನಮಗೆ ಗೊತ್ತಿದೆ. ಸೊ ಇದರಲ್ಲಿ ನಾನು ವಿಟಮಿನ್ಸ್ ನಿಮಗೆ ತಿಳಿಸ್ಬೇಕಂತಂದ್ರೆ ಸ್ನೇಹಿತರೆ, ವಿಟಮಿನ್ ಸಿ ಮತ್ತು ವಿಟಮಿನ್ಸ್ B6 ಅನ್ನೋದು ಇದು ಸಿಗುತ್ತೆ ಸ್ನೇಹಿತರೆ. ಮತ್ತು ಇದರಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಸಿಯಂ, ಫೈಬರ್, ಐರನ್ ಈ ಥರ ಖನಿಜಾಂಶಗಳು ಇದರಲ್ಲಿ ಇದೆ ಸ್ನೇಹಿತರೆ. ಮತ್ತು ಇದನ್ನು ಇದು ನಮಗೆ ತಿನ್ನೋದ್ರಿಂದ ಏನಾಗುತ್ತೆ, ಮೊದಲನೇದಾಗಿ ನಿಮಗೆ ಹೇಳಬೇಕಂತಂದ್ರೆ ಸ್ನೇಹಿತರೆ, ಯಾರದು ನಿಮಗೆ ಅನುಭವ ಆಗಿರುತ್ತೆ, ಬಾಳೆಹಣ್ಣು ನಾವು ತಿಂದ ತಕ್ಷಣ ನಮಗೆ ಒಂದು
ಚೈತನ್ಯ ಅನ್ನೋದಾಗತ್ತೆ ಮತ್ತು ನಮಗೆ ಶಕ್ತಿಯನ್ನು ತುಂಬತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಇದು ತಿಂದ ತಕ್ಷಣ ಆಗುತ್ತಕ್ಕಂಥದ್ದು. ವಿಶೇಷವಾಗಿ ಅಂತಂದ್ರೆ ಈ ಗುಣ ಬಾಳೆಹಣ್ಣಲ್ಲಿದೆ ಸ್ನೇಹಿತರೆ. ಬೇರೆ ನೀವು ಯಾವುದೇ ಹಣ್ಣುಗಳು ಮತ್ತೊಂದು ತಿನ್ನುವಾಗ ನೋಡಿ ಮತ್ತು ಬಾಳೆಹಣ್ಣು ತಿನ್ನುವಾಗ ನೀವು ಗಮನಿಸಿ, ಇದು ನಿಮಗೆ ಅನುಭವ ಆಗತ್ತೆ. ಏನಂತಂದ್ರೆ ಬಾಳೆಹಣ್ಣು ತಿಂದ ತಕ್ಷಣ ನಮಗೆ ಏನೋ ಒಂದು ಹೊಸ ಚೈತನ್ಯ ಮತ್ತು ಶಕ್ತಿಯನ್ನು ಬಂದ್ ಶಕ್ತಿ ಬಂದ್ಬಿಟ್ಟಿದೆ ಅಂತ ಫೀಲಿಂಗು ನಿಮಗೆ ಆಗತಕ್ಕಂಥದ್ದು ವಿಶೇಷವಾಗಿ ಈ ಬಾಳೆಹಣ್ಣಿನಲ್ಲಿ ಇರತಕ್ಕಂಥದ್ದು ಸ್ನೇಹಿತರೆ. ಮತ್ತು ಇದು ಜೀರ್ಣಕ್ರಿಯೆಗೆ ಬಹಳ ಅಂದ್ರೆ ಬಹಳ ರಾಮಬಾಣ ಅಂತ ಅನ್ಬೋದು ಮತ್ತು ಹೃದಯದ ಆರೋಗ್ಯಕ್ಕೆ ಮತ್ತು ರಕ್ತ ಒತ್ತಡಕ್ಕೆ ಇದು ಬಹಳ ಅಂದ್ರೆ ಬಹಳ ಅನುಕೂಲ ಮಾಡತಕ್ಕಂಥದ್ದು ಇದೆ ಸ್ನೇಹಿತರೆ. ಬಾಳೆಹಣ್ಣು ಏನಿದೆ ನಮ್ಮ ವಾಡಿಕೆಯಲ್ಲಿ ಊಟ ಆದ ನಂತರ ಒಂದು ಬಾಳೆಹಣ್ಣು ತಿನ್ನಬೇಕು ಮತ್ತು ನೀವು ಊಟ ಆದ ನಂತರ ಬಾಳೆಹಣ್ಣು ತಿಂದರೆ ಆರೋಗ್ಯ ಮತ್ತು ಊಟಕ್ಕಿಂತ ಮುಂಚೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ನೀವು ಬಾಳೆಹಣ್ಣನ್ನು ತಿಂತಾ ಬಂದಿರಿ ಅಂತಂದ್ರೆ ನಿಮ್ಮ ಕರುಳಿನ ಸಮಸ್ಯೆ ಏನಾದರೂ ಇದೆ ಅಂತಂದ್ರೆ ಸ್ನೇಹಿತರೆ, ನಮ್ಮ ಹೊಟ್ಟೆಗೆ ಬಹಳ ಅಂದ್ರೆ ಬಹಳ ಮುಖ್ಯವಾದದ್ದು ಕರುಳು. ಸೊ ಕರುಳಿನಲ್ಲಿ ಇರತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಲ್ಲತಕ್ಕಂಥ ಶಕ್ತಿ ಈ ಬಾಳೆಹಣ್ಣಿಗಿದೆ ಸ್ನೇಹಿತರೆ. ಕರುಳು ಯಾರಿಗೆ ಬೇಡ ಹೇಳಿ? ನಮಗೆ ಕರುಳು ಇಡೀ ನಮ್ಮ ಹೊಟ್ಟೆಯ ಆರೋಗ್ಯನ ಮತ್ತು ಅದನ್ನ ಕಾಪಾಡತಕ್ಕಂಥದ್ದು ಕರುಳು ಸ್ನೇಹಿತರೆ. ಆ ಕರುಳಿನ ಆರೋಗ್ಯ ಸಮಸ್ಯೆ ಏನಾದರೂ ಇದೆ ಅಂದ್ರೆ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ದೂರಪಡಿಸತಕ್ಕಂಥದ್ದು ಶಕ್ತಿ ಈ ಬಾಳೆಹಣ್ಣು ಹೊಂದಿದೆ ಸ್ನೇಹಿತರೆ. ಆ ಥರ ನಿಮಗೆ ಏನಾದರೂ ಕರುಳಿನ ಸಮಸ್ಯೆ ಇದೆ ಅಂದ್ರೆ ದಯವಿಟ್ಟು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದು ಬಾಳೆಹಣ್ಣು ತಿನ್ನಿ. ಊಟದ ನಂತರ ನೀವು ಒಂದು ಬಾಳೆಹಣ್ಣು ತಿಂದರೆ ನಿಮ್ಮ ಜೀರ್ಣಕ್ರಿಯೆ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ನಮಗೆ ಮತ್ತು ಈಗ ಜೀರ್ಣಕ್ರಿಯೆ ಆಯಿತು ಮತ್ತು ಕರುಳಿನ ಸಮಸ್ಯೆ ಆಯಿತು. ಅದಾದ ನಂತರ ನಮ್ಮ ದೇಹದಲ್ಲಿರೋ ಎಲ್ಲ ನರಮಂಡಳಿಗೆ ಇದು ಶಕ್ತಿ ಕೊಡತಕ್ಕಂಥದ್ದು ಬಾಳೆಹಣ್ಣಿನಲ್ಲಿದೆ. ಮತ್ತು ಮೂಳೆಗಳಿಗೆ ಸ್ನೇಹಿತರೆ, ಮೂಳೆ ಮತ್ತು ಸ್ನಾಯುಗಳಿಗೆ, ನಮ್ಮ ದೇಹದಲ್ಲಿರೋ ಮೂಳೆಗಳಿಗೆ ಮತ್ತು ಸ್ನಾಯುಗಳಿಗೆ ಶಕ್ತಿ ಕೊಡತಕ್ಕಂಥ ಶಕ್ತಿ ಬಾಳೆಹಣ್ಣಿಗಿದೆ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಾನು ನಿಮಗೆ ಏನು ಹೇಳಬೇಕಂತಂದ್ರೆ ಇದು ಬಂದ್ಬಿಟ್ಟು ನಮ್ಮ ಮಾನಸಿಕ ಒತ್ತಡ ಅಂದ್ರೆ ನೋಡಿ ಸ್ನೇಹಿತರೆ, ನಾವು ಏನೋ ಒಂದು ಯೋಚನೆಗಳು ಮಾಡ್ತಾ ಇರ್ತೀವಿ ಮತ್ತು ಅದು ಜಾಸ್ತಿ ಒತ್ತಡ ಆಗುತ್ತೆ. ಅಂದರೆ ನಾನು ಹೇಳ್ದಲ್ಲ ನಿಮಗೆ ಕೆಲಸಗಳು ಜವಾಬ್ದಾರಿ ಅದು ಇದು ಏನೋ ಒಂದು ಯೋಚನೆಗಳು ಮತ್ತು ಭಾಳ ಅಂದರೆ ಭಾಳ ಯೋಚನೆಗಳು ಮುಖ್ಯವಾಗಿ ನಾನು ನಿಮಗೆ ಹೇಳ್ಕೊಡೋದು ಏನಪ್ಪ ಅಂತಂದರೆ ಸ್ನೇಹಿತರೆ, ಯೋಚನೆಗಳು ಎಲ್ಲಿಂದ ಶುರು ಆಗ್ತವೆ? ಸೊ ನೀವು ತಗೊಳ್ಳೋ ನಿರ್ಧಾರಗಳಿಂದ ಯೋಚನೆಗಳು ಶುರು ಆಗತಕ್ಕಂಥದ್ದಾಗತ್ತೆ ಮತ್ತು ನೀವು ತಗೊಳ್ಳೋ ನಿರ್ಧಾರಗಳು ಇಡೀ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ನಿಮಗೆ ಬೇಕಾಗಿರತಕ್ಕಂಥದ್ದಿರಲಿ, ಬೇಡವಾದತಕ್ಕಂಥದ್ದಿರಲಿ ಮತ್ತು ನೀವು ಮಾಡೋ ಕೆಲಸಗಳ ತಕ್ಕಂತಾಗಿರಲಿ, ಏನೇ ವ್ಯವಹಾರಗಳ ತಕ್ಕಂತಾಗಿರಲಿ, ನೀವು ತಗೊಳ್ಳೋ ನಿರ್ಧಾರಗಳ ಮೇಲೆ ನಿಮ್ಮ ಮಾನಸಿಕ ಒತ್ತಡಗಳು ಇರ್ತಾವಂತ ಬಿಟ್ಟು ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಅದರಿಂದ ನೀವು ಏನೇ ಒಂದು ವ್ಯವಹಾರಗಳು ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ಏನೇ ಒಂದು ಮಾಡಬೇಕಂತಂದ್ರೂ ಮೊದಲು ನಿಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು. ಯಾವಾಗ ನಿಮ್ಮ ಮೆದುಳು ಮತ್ತು ನಿಮ್ಮ ದೇಹ ಯಾವಾಗ ಚೆನ್ನಾಗಿ ಕೆಲಸ ಮಾಡಲ್ವೋ ಆವಾಗ ಮತ್ತು ನೀವು ತಗೊಳ್ಳೋ ನಿರ್ಧಾರಗಳು ಏನಿದೆ ಅದು ಸ್ವಚ್ಛವಾಗಿ ನೀಟಾಗಿರ್ಬೇಕಂತಂದರೆ ನಿಮಗೆ ಮೊದಲಿಗೆ ಮೆದುಳೇ ಕಾರಣ ಆಗುತ್ತೆ. ಆ ಮೆದುಳನ್ನು ನೀವು ಶಾಂತಗೊಳಿಸತಕ್ಕಂಥದ್ದು. ಅದರಿಂದ ನಾನು ಹೇಳ್ತೀನಿ, ಪ್ರತಿನಿತ್ಯ ಧ್ಯಾನಗಳು, ಯೋಗಗಳು ಮಾಡ್ತಾರಿಂದ ನಿಮ್ಮ ಮೆದುಳಿನ ಇಂಬ್ಯಾಲೆನ್ಸ್ ಏನಂತೀವಿ ಅದು ಕರೆಕ್ಟಾಗಿರುತ್ತೆ. ಆವಾಗ ನೀವು ತಗೊಳ್ಳೋ ನಿರ್ಧಾರಗಳು ಕೂಡ ಕರೆಕ್ಟಾಗಿರ್ತವೆ. ಈಗ ಆಲ್ರೆಡಿ ನೀವುಗಳು ಏನೋ ನಿರ್ಧಾರಗಳು ತಗೊಂಡು ಅದೇನೋ ತಪ್ಪಿದೆಯೋ ಮತ್ತು ಸರಿ ಇದೆಯೋ ಅದನ್ನು ನೀವು ಬ್ಯಾಲೆನ್ಸ್ ಮಾಡದೇ ಇರತಕ್ಕಂಥ ಸಮಯದಲ್ಲಿ ನಿಮ್ಮ ಒತ್ತಡ ಜಾಸ್ತಿ ಆಗೋತಕ್ಕಂಥದ್ದಾಗತ್ತೆ. ಸೊ ಅದರಿಂದ ನೀವು ತಗೊಳ್ಳೋ ನಿರ್ಧಾರಗಳು ಯಾವುದೇ ಒಂದು ವ್ಯವಹಾರಗಳಾಗಲಿ, ಯಾವುದೇ ನಮ್ಮದು ಮನದ ಸಮಸ್ಯೆಗಳಾಗಲಿ ಆ ನಿರ್ಧಾರದ ಮೇಲೆ ನಿಂತಿರುತ್ತೆ ಸ್ನೇಹಿತರೆ. ಅದರಿಂದ ನೀವು ತಗೊಳ್ಳೋ ನಿರ್ಧಾರಗಳು ಚೆನ್ನಾಗಿರಲಿ ಅಂತ ಬಿಟ್ಟು ಹೇಳ್ತಾ, ಸೊ ನೀವು ಆ ಒತ್ತಡವನ್ನು ಕಡಿಮೆ ಮಾಡತಕ್ಕಂಥ ಶಕ್ತಿ ಈ ಬಾಳೆಹಣ್ಣು ಇದೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ಒಂದು ಬಾಳೆಹಣ್ಣು ತಿನ್ನಿ ಮತ್ತು ನಿಮಗೆ ಆತಂಕ, ಖಿನ್ನತೆಯನ್ನು ದೂರ ಮಾಡತಕ್ಕಂಥದ್ದು ಮತ್ತು ನಿಮ್ಮ ಒತ್ತಡವನ್ನು ದೂರ ಮಾಡತಕ್ಕಂಥದ್ದು ಶಕ್ತಿ ಈ ಬಾಳೆಹಣ್ಣಲ್ಲಿದೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ಒಂದು ಬಾಳೆಹಣ್ಣನ್ನು ನೀವು ಸೇವನೆ ಮಾಡಿ ಸ್ನೇಹಿತರೆ. ಮತ್ತು ಇದು
ಇನ್ನು ನಮ್ಮ ಕಣ್ಣಿನ ಸಮಸ್ಯೆ ಸ್ನೇಹಿತರೆ, ನಮಗೆ ಕಣ್ಣು ದೂರದೃಷ್ಟಿ ಆಗಿರ್ಬೋದು, ಮತ್ತು ಸ್ವಲ್ಪ ಮಬ್ಬು ತಕ್ಕಂಥದ್ದಾಗಿರ್ಬೋದು. ಈ ಕಣ್ಣಿನ ದೃಷ್ಟಿ ಆರೋಗ್ಯವನ್ನು ಕೂಡ ಕಾಪಾಡತಕ್ಕಂಥದ್ದು ಶಕ್ತಿ ಈ ಬಾಳೆಹಣ್ಣಿನಲ್ಲಿದೆ ಸ್ನೇಹಿತರೆ. ಮತ್ತು ಹಸಿ ಬಾಳೆಹಣ್ಣಲ್ಲಿ ನೀವು ಹಣ್ಣಾಗಿರೋ ಬಾಳೆಹಣ್ಣು ಕೂಡ ನೀವು ಉಪಯೋಗಿಸ್ತೀರಿ. ಮತ್ತು ಕೆಲವೊಬ್ಬರು ಇನ್ನು ಹಸಿದೇ ಇರುತ್ತೆ, ಇನ್ನು ಹಣ್ಣಾಗಿಲ್ಲ, ಅದರದ್ದು ಉಪಯೋಗಗಳು ಬಹಳ ಅಂದರೆ ಬಹಳ ಇದೆ ಸ್ನೇಹಿತರೆ. ಅದನ್ನು ನೀವು ಬಳಸೋದ್ರಿಂದ ಕೂಡ ನಾನು ಹೇಳೋದೆಲ್ಲ ಸ್ನಾಯು ಮತ್ತು ನಮ್ಮ ಇಡೀ ದೇಹದ ಮೂಳೆಗಳನ್ನು ಬಲಪಡಿಸತಕ್ಕಂಥದ್ದು ಶಕ್ತಿ ಬಾಳೆಹಣ್ಣಿಗಿದೆ ಸ್ನೇಹಿತರೆ. ಸೊ ಮತ್ತು ಇದರಿಂದ ಇನ್ನು ಬಹಳ ಅಂದರೆ ಬಹಳ ಉಪಯೋಗಗಳಿದ್ದಾವೆ, ಮತ್ತು ನಾನು ಇದರ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಓದಿ ಮತ್ತು ಇದರ ಬಗ್ಗೆ ಮಾಹಿತಿಯನ್ನು ತಡ್ಕೊಂಡು ಪ್ರತಿನಿತ್ಯ ಮಿತಿಯಾಗಿ ಬಾಳೆಹಣ್ಣು ಬಳಸಿ ಮತ್ತು ಆರೋಗ್ಯಕರವಾಗಿ ಇರಿ ಅಂತ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ನಿಮಗೆ ಖಿನ್ನತೆ ಒಳಗಡೆ ಇದ್ದೀರೋ, ನಿಮಗೆ ಒತ್ತಡ ಜಾಸ್ತಿ ಇದೆಯೋ ಮತ್ತು ಆರೋಗ್ಯದ ಸಮಸ್ಯೆ ಇದೆಯೋ, ಸೊ ದಯವಿಟ್ಟು ಎಲ್ಲರೂ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ಮೆಂಬರ್ ಆಗಿ ಮತ್ತು ಧ್ಯಾನವನ್ನು ಕಲ್ತ್ಕೊಳ್ಳಿ. ಯಾರು ಮೆಡಿಕೇಶನ್ ಪ್ರಿಕಾಷನ್ ತಗೊಳ್ತಾ ಇದ್ದೀರೋ ಅದರ ಬಗ್ಗೆ ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ಎಲ್ಲರೂ ಪ್ರತಿನಿತ್ಯ ಆರೋಗ್ಯ ಮತ್ತು ಆನಂದ ಸಂತೋಷದಿಂದ ಇರಬೇಕಂತಂದರೆ ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಈ ಖಿನ್ನತೆ ಮತ್ತು ಒತ್ತಡ ಅಂತ ಬಿಟ್ಟು ಏನು ಹೇಳ್ತಾ ಇದ್ದೀವಿ, ತುಂಬ ದೊಡ್ಡದಾದರೆ ತುಂಬ ದೊಡ್ಡ ರೋಗ ಇದೆ. ಸೊ ಇದರ ಬಗ್ಗೆ ನೀವು ಯಾಕೆ ಖಿನ್ನತೆಗೆ ಒಳಗಾಗಿದ್ದೀರಾ ಮತ್ತು ಇದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋರ ಬಗ್ಗೆ ನಾನು ಇದೇ ಒಂದು ಸ್ಪೆಷಲ್ ಆಗಿ ಮುಂದಿನ ದಿನದಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ವಿಷಯದಲ್ಲಿ ನಾನು ಧ್ಯಾನ ಮತ್ತು ಬಾಳೆಹಣ್ಣಿನ ಬಗ್ಗೆ ತಿಳಿಸಿದ್ದೀನಿ. ಸೊ ನಾನು ಹೇಳೋ ಥರ ಪ್ರತಿ ಒಂದಿನ ಒಂದು ವಿಡಿಯೋ ಮತ್ತು ಹೊಸ ವಿಶೇಷಗಳು, ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಮತ್ತು ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.